ನಮಸ್ಕಾರ. ನಮ್ಮ ಶರೀರಕ್ಕೆ ಹೇಗೆ ಪ್ರತಿ ದಿವಸ ಸ್ನಾನ ಮಾಡ್ತೇವೆ, ಅದೇ ರೀತಿ ನಮ್ಮ ಮನಸ್ಸಿಗೆ ಪ್ರತಿ ದಿವಸ ಯೋಗ ನಿದ್ರೆಯ ಮೂಲಕ ಮನಸ್ಸನ್ನ ನೆಮ್ಮದಿ ಮಾಡಬೇಕು, ಸಮಾಧಾನ ಮಾಡಬೇಕು. ಯಾವುದಾದ್ರೂ ಒಂದು ಆಧ್ಯಾತ್ಮಿಕವಾದ ಸಾಧನೆ ನಮ್ಮ ಬದುಕಿನಲ್ಲಿ ಇಲ್ಲದೆ ಇದ್ರೆ ಮನಸ್ಸು ದಿವಸದಿಂದ ದಿವಸಕ್ಕೆ ಜಾಸ್ತಿ ಟೆನ್ಷನ್ ಆಗ್ತಾ ಹೋಗುತ್ತೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಬಹಳ ಜನ ಯಾವ್ದಾದ್ರೂ ಸಾಧನೆಯನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಇದ್ದ ಹಾಗೆ ಮೊದಲ ದಿವಸ ಅಭ್ಯಾಸ ಮಾಡಿದಾಗ ನೀವು ಎಷ್ಟು ಚೆನ್ನಾಗಿ ಅದನ್ನ ಅನುಭವ ಪಟ್ಕೊಂಡಿರ್ತೀರಿ, ಅಷ್ಟು ಆಳವಾಗಿ ಮುಂದಿನ ಅನುಭವಗಳು ಬರೋದಿಲ್ಲ. ಉದಾಹರಣೆಗೆ ಯೋಗ ನಿದ್ರಾಭ್ಯಾಸ ಮೊದಲು 2, 3, 4ನೇ ದಿವಸ ಮಾಡಿದಾಗ ಯೋಗ ನಿದ್ರೆ ನಿಮ್ಗೆ ಎಷ್ಟು ಆಳವಾಗಿ ವಿಶ್ರಾಂತಿಯನ್ನ ಕೊಡ್ತಾ ಇತ್ತಲ್ಲ, ಇನ್ನು ಮುಂದುವರೆದ ಹಾಗೆ ಆ ಯೋಗ ನಿದ್ರೆಯನ್ನ ಹಾಗೆ ಅಭ್ಯಾಸ ಮಾಡ್ತಾ ಇದ್ರು ಕೂಡ ಆ ಮಟ್ಟದ ವಿಶ್ರಾಂತಿ ಬರೋದಿಲ್ಲ. ನೀವು ಯೋಗ ನಿದ್ರಾಭ್ಯಾಸ ಮಾಡ್ತಾ ಇದ್ರೆ ನಿಮಗೂ ಇದೇ ತರಹ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ, ಹೌದು ಹೀಗೆ ಅನುಭವ ಆಗತ್ತೆ ಅಂತ ಹೇಳಿ. ಇದರಿಂದ ಏನಾಗುತ್ತೆ, ಸ್ವಲ್ಪ ದಿವಸ ಆದ ನಂತರ ಆ ಯೋಗ ನಿದ್ರಾಭ್ಯಾಸವನ್ನ ಅಥವಾ ಯಾವುದಾದ್ರೂ ಸಾಧನೆಯನ್ನ ಮಾಡುವಂತಹ ಆಸಕ್ತಿಯೇ ಹೊರಟು ಹೋಗುತ್ತೆ. ಆಮೇಲೆ ನಿಧಾನವಾಗಿ ನಿಲ್ಲಿಸಿ ಬಿಡ್ತೇವೆ. ಸೊ ನಾನ್ ಹೇಳುವಂತ ಇದೊಂದು ಸೂಚನೆಯನ್ನು ನೀವು ಪಾಲಿಸಿಕೊಂಡ್ರೆ ಖಂಡಿತವಾಗಿ ನೀವು ದಿವಸದಿಂದ ದಿವಸಕ್ಕೆ ನಿಮ್ಮ ಯೋಗ ನಿದ್ರಾಭ್ಯಾಸದ ಅನುಭವವನ್ನ ಇನ್ನೂ ಹೆಚ್ಚು ಗಾಢವಾಗಿ ಮಾಡಿಕೊಳ್ಳಲಿಕ್ಕೆ ಖಂಡಿತ ಸಾಧ್ಯ ಇದೆ. ತುಂಬಾ ಸರಳ ಇದನ್ನ ಅರ್ಥ ಮಾಡ್ಕೊಳ್ಳೋದು. ಮೊದಲನೇ ದಿವಸ ನೀವು ಯೋಗ ನಿದ್ರಾಭ್ಯಾಸ ಮಾಡಿದ್ರಲ್ಲ, ಆಗ ಯೋಗ ನಿದ್ರೆ ನಿಮ್ಗೆ ಆಳವಾದ ವಿಶ್ರಾಂತಿಯನ್ನು ಕೊಟ್ಟಿತ್ತು. ಯಾಕೆ ಅಂದ್ರೆ ಮೊದಲನೇದು, ನೀವು ಯೋಗ ನಿದ್ರೆಯ ಆ ಧ್ವನಿ ಸುರುಳಿ ಏನು ಬರ್ತಾ ಇತ್ತು ಅದರ ಜೊತೆಗೆ ಪೂರ್ಣ ಆಳವಾಗಿ ಇದ್ರಿ. ಅದಕ್ಕೆ ಕಾರಣ ಏನಂದ್ರೆ ನಿಮ್ಮ ಮನಸ್ಸಿನಲ್ಲಿ ಯೋಗ ನಿದ್ರಾಭ್ಯಾಸಕ್ಕೆ ತುಂಬಾ ಪ್ರಾಮುಖ್ಯತೆ ಇತ್ತು. ಅಂದ್ರೆ ನಮ್ಮ ಮನಸ್ಸು ಪ್ರಯಾರಿಟಿ ಬೇಸ್ ಮೇಲೆ ಯಾವಾಗಲೂ ಅಟೆನ್ಷನ್ ಕೊಡುತ್ತೆ. ಪ್ರಯಾರಿಟಿ ಬೇಸ್ ಅಂದ್ರೆ ಯಾವುದು ನಮಗೆ ಬಹಳ ಮುಖ್ಯವಾಗಿದೆ ಅದು. ಯೋಗ ನಿದ್ರೆ ಮೊದಲನೇ ದಿವಸ ಅಭ್ಯಾಸ ಮಾಡುವಾಗ ನಿಮಗೆ ಬಹಳ ಮುಖ್ಯವಾಗಿತ್ತು. 4, 5 ದಿವಸ ಆಗ್ತಿದ್ದ ಹಾಗೆ ಯೋಗ ನಿದ್ರೆ ನಿಮಗೆ ಅಷ್ಟೊಂದು ಮುಖ್ಯವಲ್ಲ. ಇದು ಯಾಕೆ ಅಂತ ನೋಡೋಣ. ಮತ್ತೆ ಯೋಗ ನಿದ್ರೆ ಎಲ್ಲಾ ದಿವಸನೂ ನಮಗೆ ಮುಖ್ಯವಾಗಲಿಕ್ಕೆ ಏನ್ ಮಾಡಬೇಕು ಅಂತ ನೋಡಿದ್ರೆ, ನಾವೆಲ್ಲಾ ದಿವಸ ತುಂಬಾ ಆಕ್ಟಿವ್ ಆಗಿ ಯೋಗ ನಿದ್ರೆಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ಮೊದಲನೇ ದಿವಸ ನಮ್ಗೆ ಯೋಗ ನಿದ್ರೆಯ ಬಗ್ಗೆ ತುಂಬಾ ಆಸಕ್ತಿ ಇತ್ತು, ಕ್ರಮೇಣ ಕಡಿಮೆ ಆಗ್ತಾ ಬಂತು. ಯಾಕೆಂದ್ರೆ ಮೊದಲನೇ ದಿವಸ ಸಾಧಾರಣವಾಗಿ ಯಾರಾದ್ರೂ ಯೋಗ ನಿದ್ರೆ ಮಾಡುವಾಗ ಯೋಗ ನಿದ್ರೆಯ ಬಗ್ಗೆ ಒಂದಷ್ಟು ತಿಳಿದುಕೊಂಡಿರ್ತೀರಿ, ಎಲ್ಲಿಯಾದ್ರೂ ಓದಿರ್ತೀರಿ ಅಥವಾ ಯಾವ್ದಾದ್ರು ಗೈಡ್ ಲೈನ್ಸ್ ಕೇಳ್ಕೊಂಡಿರ್ತೀರಿ ಯಾರಾದ್ರೂ ಇನ್ಸ್ಟ್ರಕ್ಟರ್ ಇಂದ, ಅಥವಾ ಯಾವ್ದಾದ್ರು ಯೋಗ ನಿದ್ರೆ ಬಗ್ಗೆ ವಿಡಿಯೋ ನೋಡಿರ್ತೀರಿ. ಎನಿಹೌ ಯೋಗ ನಿದ್ರೆ ಏನು, ಅದರಿಂದ ನಮ್ಗೆ ಏನ್ ಪರಿಣಾಮ, ಅದು ಯಾವ ತರಹ ಕೆಲಸ ಮಾಡುತ್ತೆ, ಅದರಿಂದ ಹೇಗೆ ರಿಲ್ಯಾಕ್ಸೇಷನ್ ಆಗತ್ತೆ ಇತ್ಯಾದಿ ಕೆಲವಷ್ಟು ವಿಷಯಗಳನ್ನ ನೀವು ಅವತ್ತು ತಿಳಿದುಕೊಂಡಿರ್ತೀರಿ. ಆ ನಂತರ ಯೋಗ ನಿದ್ರೆಯನ್ನು ಆರಂಭ ಮಾಡ್ತೀರಿ. ಈ ತಿಳಿದುಕೊಂಡ ವಿಷಯ ಇದೆಯಲ್ಲ, ಇದಕ್ಕೆ ನಾನು ಹೇಳೋದೇನಪ್ಪಾ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಹಸಿ ಹಸಿ ಆಗಿರುವಂತಹ ಇನ್ಫಾರ್ಮೇಶನ್ ಅಂತ. ಸೊ ಇನ್ಫಾರ್ಮೇಶನ್ ಹಸಿ ಹಸಿ ಆಗಿದ್ದಾಗ ಅಂದ್ರೆ ಇನ್ನು ಜಸ್ಟ್ ಅದು ಒಳಗಡೆಗೆ ಬಂದಿದೆ, ಹೊರಗಡೆಯಿಂದ ಬಂದ ಇನ್ಫಾರ್ಮೇಶನ್ ಇನ್ನು ನಿಮ್ಮ ಮನಸ್ಸಿನಲ್ಲಿ ಕೆಲಸ ಮಾಡ್ತಾ ಇದೆ, ಅದು ಹೆಚ್ಚು ಆಕ್ಟಿವ್ ಆಗಿದೆ, ಅದಕ್ಕೆ ಹಸಿ ಹಸಿ ಆಗಿರೋದು ಅಂತ. ಆವಾಗ ನೀವು ಯೋಗ ನಿದ್ರೆ ಮಾಡಿದಾಗ ನಿಮ್ಮ ಮನಸ್ಸು ಯೋಗ ನಿದ್ರೆಯ ಮಹತ್ವದ ಬಗ್ಗೆ ಬಹಳವಾಗಿ ಫೋಕಸ್ ಮಾಡಿದೆ ಇಷ್ಟೊತ್ತು. ಆದ್ರಿಂದ ಆ ಯೋಗ ನಿದ್ರಾಭ್ಯಾಸಕ್ಕೆ ತುಂಬಾ ಒಂದು ಪ್ರಾಮುಖ್ಯತೆಯನ್ನ ಕನ್ಸಿಡರ್ ಮಾಡುತ್ತೆ. ಆದ್ರಿಂದ ಯೋಗ ನಿದ್ರೆಯಲ್ಲಿ ತುಂಬಾ ಚೆನ್ನಾಗಿ ಅಶ್ರಮವಾಗಿ ಅಂದ್ರೆ ಬಹಳ ಕಷ್ಟ ಇಲ್ಲದೆ ನೀವು ಇನ್ವಾಲ್ವ್ ಆಗೋದಕ್ಕಾಗತ್ತೆ. ಮರ್ದಿವ್ಸ ಅಥವಾ 4 ದಿವಸ ಆಗ್ತಿದ್ದ ಹಾಗೆ ಯೋಗ ನಿದ್ರೆಯ ಬಗ್ಗೆ ನೀವು ಮೊದಲನೇ ದಿವಸ ಏನ್ ಕೇಳಿದ್ರಿ ತಿಳಿದಿದ್ರಿ, ಅದು ಇರುತ್ತೆ, ನೆನಪಿರುತ್ತೆ. ಆದ್ರೆ ಅದು ಹಸಿ ಹಸಿಯಾಗಿರುವುದಿಲ್ಲ. ಹಸಿ ಹಸಿಯಾಗಿರುವುದಿಲ್ಲ ಅಂದ್ರೆ ಏನಂದ್ರೆ ಅದು ಒಳ ಮನಸ್ಸಿನಲ್ಲಿ ಯಾವುದೋ ಮೊನ್ನೆ ಓದಿದ ನೆನಪಾಗಿ ಉಳ್ಕೊಂಡಿರುತ್ತೆ. ಆದ್ರೆ ಈಗ ಮನಸ್ಸಿನಲ್ಲಿ ಹಸಿ ಹಸಿಯಾಗಿರುವ ಇನ್ಫಾರ್ಮೇಶನ್ ಎಲ್ಲ ಬೇರೆನೆ ಇದೆ. ಕರೆಕ್ಟ್. ಬೆಳಗ್ಗೆ ಯಾರೋ ಸ್ವಲ್ಪ ನಿಮ್ ಜೊತೆಗೆ ಭಿನ್ನಾಭಿಪ್ರಾಯದಿಂದ ವರ್ತಿಸಿದ್ರು, ಅವ್ರು ಯಾಕೆ ಹಾಗೆ ವರ್ತಿಸಿದ್ರು ಅಂತ ಅದಿದೆ. ಇಲ್ಲ ನಿಮ್ಮ ಅಲ್ಲಿ ಹೋದ್ಮೇಲೆ ಆಗ್ಬೇಕಾಗಿರೋ ಕೆಲಸದ ಬಗ್ಗೆ ಇದೆ, ನೆಕ್ಸ್ಟ್ ಏನ್ ಕೆಲಸ ಆಗ್ಬೇಕಾಗಿದೆ ಅದ್ರ ಬಗ್ಗೆ ಇದೆ. ಹೀಗೆ ಯಾವುದೋ ದೈನಂದಿನ ಚಟುವಟಿಕೆಗಳ ಜೊತೆಗೆ ತುಂಬಾ ಜಾಸ್ತಿ ಇನ್ವಾಲ್ವ್ ಆಗ್ಬಿಟ್ಟಿದ್ದೀರಿ. ಆದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಯೋಗ ನಿದ್ರೆಯ ಬಗ್ಗೆ ಇದ್ದ ತಿಳುವಳಿಕೆ ಎಲ್ಲ ಇದೆ. ಆದರೂ ಕೂಡ ಅದ್ರ ಜೊತೆಗೆ ಈ ಹೊಸ ಇನ್ಫಾರ್ಮೇಶನ್ ಇದೆಯಲ್ಲ, ಇವತ್ತಿನ ಇನ್ಫಾರ್ಮೇಶನ್ ಇದು ಹಸಿ ಹಸಿ ಆಗಿದೆ. ಈಗ ಮನಸ್ಸು ನಾರ್ಮಲ್ ಆಗಿ ಎಲ್ಲಿಗೆ ಪ್ರಾಮುಖ್ಯತೆ ಕೊಡುತ್ತೆ ಅಂತಂದ್ರೆ, ಈಗ ಸದ್ಯದಲ್ಲಿ ಏನ್ ಆಗ್ಬೇಕಾಗಿದೆ ಮುಂದಿನ ಕೆಲಸ ಕಾರ್ಯಗಳು ಅಥವಾ ಅವ್ರಿಗೆ ಏನ್ ಉತ್ತರ ಹೇಳ್ಬೇಕಂತ ಡಿಸೈಡ್ ಮಾಡ್ಬೇಕಾಗಿದೆ, ಈ ತರಹದ ಆ ಸದ್ಯದ ಚಟುವಟಿಕೆಗಳು ತುಂಬಾ ಮುಖ್ಯವಾಗ್ಬಿಟ್ಟಿದೆ. ಆದ್ರಿಂದ ಮನಸ್ಸು ಏನ್ ಮಾಡಿದ್ರು ಅದನ್ನೆಲ್ಲ ಮಾಡ್ತಾ ಇರ್ತೀವಿ, ಆದ್ರೆ ಅದರಿಂದ ಬರ್ಬೇಕಾಗಿರುವಂತಹ ರಿಲ್ಯಾಕ್ಸೇಷನ್ ಬರ್ದೇ ಇರೋ ತರಹ ಆಗತ್ತೆ.
ಅಂದ್ರೆ ತುಂಬಾ ಸುಲಭವಾಗಿ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ, ನಾವು ಯೋಗ ನಿದ್ರಾಭ್ಯಾಸ ಮಾಡುವವರು ಏನ್ ಮಾಡ್ಬೇಕು ಅಂದ್ರೆ, ಜಸ್ಟ್ ಪ್ರತಿ ದಿವಸ ಯೋಗ ನಿದ್ರಾಭ್ಯಾಸವನ್ನ ಮಾಡುವಾಗ ಅದರ ಇನ್ಫಾರ್ಮೇಶನ್ ಹಸಿ ಹಸಿಯಾಗಿರುವಂತೆ ನೋಡಿಕೊಳ್ಬೇಕು. ಹಸಿ ಹಸಿಯಾಗಿರುವಂತೆ ನೋಡ್ಕೋಬೇಕಂದ್ರೇನ, 10 ನಿಮಿಷ ಯೋಗ ನಿದ್ರೆಯ ಬಗ್ಗೆ ಏನಾದ್ರೂ ಒಂದಿಷ್ಟು ಚಿಂತನೆ ಮಾಡಿ, ಅಥವಾ ಎಲ್ಲಾದ್ರೂ ಮಾಡಿರುವ ಚಿಂತನೆಯನ್ನ ನೋಡಿ, ಈ ತರ ವಿಡಿಯೋಗಳನ್ನ ನೋಡಿ, ಓದಿ, ಯಾವುದೋ ವಿಷಯಗಳಿಂದ ಡೈರೆಕ್ಟ್ ಆಗಿ ಅಭ್ಯಾಸ ಬಲದಿಂದ ಯೋಗ ನಿದ್ರೆಗೆ ಎಂಟರ್ ಆಗ್ಬಿಡ್ತೀವಲ್ಲ, ಆದ್ರಿಂದ ಮನಸ್ಸು ಫೋಕಸ್ ಆಗೋದಿಲ್ಲ. ಅಂದ್ರೆ 10 ನಿಮಿಷ ಯಾವ್ದಾದ್ರೂ ಯೋಗ ನಿದ್ರಾ ಸಂಬಂಧವಾದ ಚರ್ಚೆ ನಿಮ್ಮ ಮನಸ್ಸಿನಲ್ಲಿ ನಡೆಯುವಂತೆ ಮಾಡಿದ್ರೆ, ಯಾರ ಜೊತೆಗಾದ್ರೂ ಮಾತಾಡಬಹುದು ಅದರ ಬಗ್ಗೆ, ಅಥವಾ ಏನಾದ್ರೂ ಒಂದಿಷ್ಟು ವಿಷಯಗಳು, ಅಥವಾ ನಿಮ್ಗೇನ್ ಗೊತ್ತಾಗಿದೆ ಇದನ್ನ ಬರೆಯಬಹುದು ಒಂದು ಪುಟದಲ್ಲಿ. ಆಗ ಏನಾಗುತ್ತೆ, ನಿಮ್ಮ ಈ ಜಾಗೃತ ಮನಸ್ಸಿದೆಯಲ್ಲ, ಅಂದ್ರೆ ಆ ಮನಸ್ಸಿನ ಅರಿವಿನ ಒಂದು ಫೋಕಸ್ ಇದೆಯಲ್ಲ, ಅದು ಯೋಗ ನಿದ್ರೆಯ ಬಗ್ಗೆ ಬರುತ್ತೆ. ಇದು 10 ನಿಮಿಷ ಮಾಡ್ಬೇಕು. 20 ನಿಮಿಷ ಯೋಗ ನಿದ್ರೆ ಮಾಡೋದಾದ್ರೆ 10 ನಿಮಿಷ ಯೋಗ ನಿದ್ರೆಯ ಬಗ್ಗೆ ಒಂದಷ್ಟು ಫೋಕಸ್ ಮಾಡಿ, ಇನಿಷಿಯಲಿ ಸ್ವಲ್ಪ ದಿವಸ. ಆಮೇಲೆ ನಿಮ್ಗೆ ಗಾಢವಾಗಿ ಯೋಗ ನಿದ್ರಾಭ್ಯಾಸ ಮಾಡುವುದು ಹೆಚ್ಚು ಅಭ್ಯಾಸವಾಗ್ತಾ ಇದ್ದಾಗೆ ಈ ಪ್ರೋಸೆಸ್ ಬೇಕಾಗೋದಿಲ್ಲ. ಬಟ್ ಯಾವಾಗ ನಿಮ್ಗೆ ಈ ತರಹ ತುಂಬಾ ಮನಸ್ಸು ಮೊದಲ 2ನೇ ದಿವಸ ಬಂದ ಹಾಗೆ ಆಮೇಲೆ ವಿಶ್ರಾಂತಿ ಬರೋದಿಲ್ಲ ಯೋಗ ನಿದ್ರೆಯಲ್ಲಿ ಅಂತ ಅನ್ಸುತ್ತಲ್ಲ, ಅಂತ ಅವರಿಗೆ ಇದು ಸುಲಭವಾದ ಮಾರ್ಗ. ಇದನ್ನ ಯಾವ ಸಾಧನೆಗೂ ಕೂಡ ಅಪ್ಲಿಕೇಬಲ್. ಇದು ಯೋಗ ನಿದ್ರೆಗೆ, ನಾನು ಯೋಗ ನಿದ್ರೆಯನ್ನ ವಿಶೇಷವಾಗಿ ಅಭ್ಯಾಸ ಮಾಡೋದು ಅದರಿಂದ ಯೋಗ ನಿದ್ರೆ ಬಗ್ಗೆ ತಗೊಳ್ಳೋದು. ಯಾವ ಸಾಧನೆ ಆದ್ರೂ ಅಷ್ಟೇ, ಆಧ್ಯಾತ್ಮಿಕ ಸಾಧನೆ ಬರೀ ಸಾಧನೆ ಮಾಡೋದ್ರಿಂದ ಆಗೋದಿಲ್ಲ. ಅದಕ್ಕೆ ನಮ್ಮಲ್ಲಿ ಏನ್ ಹೇಳಿದ್ರು ಅಂದ್ರೆ, ಶ್ರವಣ ಮನನ ನಿಧಿಧ್ಯಾಸನ ಅಂತ ಅಂದ್ರು. ಶ್ರವಣ ಅಂದ್ರೆ ಮೊದಲು ಕೇಳ್ಬೇಕು ವಿಷಯ ಏನು ಅಂತ, ಆಮೇಲೆ ಅದನ್ನ ಮನನ ಮಾಡ್ಬೇಕು, ಆಮೇಲೆ ನಿಧಿಧ್ಯಾಸನ ಮಾಡ್ಬೇಕು. ಮನನ ಮಾಡುವುದು ಅಂದ್ರೆ ಪುನರಾವರ್ತನೆ ಮಾಡ್ತಾ ಇರ್ಬೇಕು, ಆಮೇಲೆ ಅದ್ರ ಬಗ್ಗೆನೆ ಏಕಾಗ್ರತೆಯಿಂದ ಚಿಂತನೆ ಮಾಡ್ಬೇಕು. ಆದ್ರೆ ನಮ್ಮಲ್ಲಿ ಶ್ರವಣ ಮನನ ನಿಧಿಧ್ಯಾಸನಕ್ಕೆ ಸಮಯ ಇಲ್ಲ. ಯಾಕಂದ್ರೆ ಇವತ್ತೇನೋ ಶ್ರವಣ ಮಾಡ್ತೀವಿ, 1 ಗಂಟೆ ಆದ್ಮೇಲೆ ಇನ್ನೇನೋ ಶ್ರವಣ ಮಾಡ್ತೀವಿ, ಮತ್ತೊಂದು ತಾಸಾದ್ಮೇಲೆ ಮತ್ತೇನೋ ಶ್ರವಣ ಮಾಡ್ತೀವಿ. ಬರೀ ಶ್ರವಣ ಮಾಡುವುದಾಗಿದೆ. ಆ ಶ್ರವಣ ಮಾಡಿದ್ದೆಲ್ಲ ಸೇರಿ ಒಳಗಡೆಗೆ ಏನೋ ಮನನ ಏನೋ ನಿಧಿಧ್ಯಾಸನ ಆಗತ್ತೆ. ಅದರಿಂದ ಪ್ರತಿ ದಿವಸ ನಾವು ಶ್ರವಣ ಮಾಡುವ ಮೂಲಕ, ಅಂದ್ರೆ ಪ್ರತಿ ದಿವಸ ಆ ವಿಷಯವನ್ನ ನಾವು ಪುನರಾವರ್ತನೆ ಮಾಡಿಕೊಳ್ಳುವ ಮೂಲಕ ನಮ್ಮ ಮನಸ್ಸನ್ನ ಆ ಕಡೆಗೆ ಫೋಕಸ್ ಮಾಡಿ, ಅನಂತರ ಯೋಗ ನಿದ್ರಾಭ್ಯಾಸವನ್ನ ಮಾಡಿ ಕೆಲವು ದಿವಸ ಅಭ್ಯಾಸ ಮಾಡಿ ನೋಡಿ, ನಿಮ್ಮ ಯೋಗ ನಿದ್ರೆ ಖಂಡಿತ ಚೆನ್ನಾಗಾಗತ್ತೆ. ನೀವು ಯೋಗ ನಿದ್ರೆ ಬಗ್ಗೆ ಏನ್ ಕೇಳ್ಬೇಕು ಅಂದ್ರೆ, ಯಾವ್ದಾದ್ರು ಯೋಗ ನಿದ್ರೆ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಬೇಕಾದಷ್ಟು ಸಿಗುತ್ತೆ. ಇಲ್ಲ ನನ್ನ ಮೊಬೈಲ್ ಅಪ್ಲಿಕೇಶನ್ಗೆ ಕೂಡ ನೀವು ಜಾಯಿನ್ ಆದ್ರೆ, ಸರ್ವ ಸಮೃದ್ಧಿ ಅಬಂಡೆನ್ಸ್ ಗೈಡ್ ಅಂತ, ಅದಕ್ಕೆ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ಯೋಗ ನಿದ್ರೆಯ ಬಗ್ಗೆ ಸಾಕಷ್ಟು ವಿವರಣೆಗಳು ಸಿಗುತ್ತೆ. ನನ್ನ ಯೂಟ್ಯೂಬ್ ನಲ್ಲಿ ಕೂಡ ಯೋಗ ನಿದ್ರೆ ಬಗ್ಗೆ ಸಾಕಷ್ಟು ಹೇಳ್ತೀನಿ. ದಿವಸ ಎರಡೆರಡು ವಿಡಿಯೋಗಳನ್ನ, ಒಂದೊಂದು ವಿಡಿಯೋವನ್ನ ನೋಡ್ಕೊಂಡು ಆಮೇಲೆ ಯೋಗ ನಿದ್ರೆ ಮಾಡಿದ್ರೆ ಯೋಗ ನಿದ್ರೆ ಖಂಡಿತ ನಿಮ್ಗೆ ಚೆನ್ನಾಗಾಗತ್ತೆ. ಇದೇ ತರ ಯೋಗ ನಿದ್ರೆ ಡೀಪ್ ಆಗೋದಕ್ಕೆ ಸಹಕಾರಿಯಾದಂತಹ ಇನ್ನೂ ಕೆಲವು ಟಿಪ್ಸ್ ಅನ್ನ ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ವಿಷಯಗಳಿದೆ, ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ನನ್ನ ಜೊತೆಗೆ ಸೇರ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ತೆ.